ಓಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇದು ಇನ್ನು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ನನ್ನ ಡೇ ರೊಟೀನ್ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಏನೇನು ಮಾಡಿದೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅನ್ಕೊತಾ ಇದ್ದೀನಿ. ಅಲ್ಲಿವರೆಗೂ ಎಲ್ಲೂ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಂಟ್ರೆಸ್ಟ್ ಇದ್ದವರು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರ್ಯಾರೆಲ್ಲ ನಮಗೆ ತುಂಬ ಹೃದಯದಿಂದ ಸಪೋರ್ಟ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ ಜಾಸ್ತಿ ಕುಯ್ಯಲ್ಲ ನಾನು, ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ನನ್ನ ದಿನ ಯಾವ ಥರ ಇದೆ ಅಂದ್ಬಿಟ್ಟು. ಒಂದು ಸೆಕೆಂಡ್ ಎಲ್ರಿಗೂ ಹ್ಯಾಪಿ ಫ್ರೈಡೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳನ್ನ ಅಬ್ಸರ್ವ್ ಮಾಡೋದು ನನ್ನ ಕೆಲಸ. ತುಂಬ ದಿನದಿಂದ ತೋರಿಸಿಲ್ಲ ಈ ಥರ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಗಿಡಗಳನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ, ಈ ಥರ ಚೇಂಜ್ ಮಾಡಿಕೊಂಡೆ. ಆ ಕಡೆ ದಾಸವಾಳ ಗಿಡ ಮತ್ತು ಶಂಖಪುಷ್ಪ ಹೂವು ಗಿಡನ ಕಟ್ ಮಾಡಿರೋದನ್ನು ಈ ಕಡೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ಚೇಂಜಸ್ ಇರಲಿ ಅಂತ ನಾನು ಹಾಗೆ ಸ್ವಲ್ಪ ಆವಾಗವಾಗ ಚೇಂಜಸ್ ಮಾಡ್ತಾ ಇರ್ತೀನಿ. ಇನ್ನು ವ್ಲಾಗ್ನ ಬಂದು ನಾನು ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಮಗಳನ್ನ ಸ್ಕೂಲಿಗೆಲ್ಲ ಕಳಿಸಿ ಆಮೇಲೆ ಫ್ರೀ ಮಾಡಿಕೊಂಡು ನಾನು ವೀಡಿಯೋ ಮಾಡ್ಕೊತಾ ಇರೋದು. ಇನ್ನು ನಮ್ಮ ನಾಯಿ ನೋಡಿ ಹೀಗೆ ಮಲಗಿದ್ದಾನೆ. ಇನ್ನು ಬೆಡ್ಶೀಟು ಎಲ್ಲ ತೊಳೆದು ಹಾಕಿದ್ದೆ, ಒಣಗಾಕಿದ್ದೆ. ಇವನ್ನ ಮಾತಾಡ್ಸೋಣ ಅಂತ ಬಂದೆ. ಒಳ್ಳೆ ಸಪ್ಪು ಕೂತಿದ್ದಾನೆ ನೋಡಿ. ಏನು ಊಟ ತಿಂಡಿ ಏನು ತಿಂತಾ ಇಲ್ಲ. ನಾನ್ ವೆಜ್ಗೆ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಊರಿಗೆ ಹೋದಾಗ ನಮ್ಮ ಮಾವ ನಾನ್ ವೆಜ್ ಜಾಸ್ತಿ ಹಾಕ್ಬಿಟ್ಟು ರೈಸ್ನ ತಿಂತಾ ಇಲ್ಲ ಅವನು. ಹಾಲು ಅನ್ನ ಹಾಕಿದ್ರೂ ತಿಂತಾ ಇಲ್ಲ, ಬರೀ ನಾನ್ ವೆಜ್ಜೇ ಆಗಬೇಕು. ಅಂದರೆ ಎಲ್ಲಿಂದ ತರೋಣ? ಸರಿ, ಇನ್ನು ಈ ಪಾಟ್ ಒಂದಿಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ. ನಮ್ಮ ಅತ್ತೆ ಎತ್ತಿಟ್ಟಿಲ್ಲ, ಹೆಂಗೋ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಎತ್ತಿಕ್ಕೆ ಬಿಡ್ತಾರೆ. ಇನ್ನು ನನ್ನ ಟೊಮೆಟೊ ಗಿಡ ನೋಡಿ ಈ ಥರ ಇದೆ. ಟೊಮೆಟೊ ಕಾಯಿ ಇಷ್ಟು ಚೆನ್ನಾಗಿ ಬಿಟ್ಟಿದೆ. ಅದಾಗೆ ಹುಟ್ಟಿರೋದಕ್ಕೆ ಅಷ್ಟು ಚೆನ್ನಾಗಿ ಬಿಟ್ಟಿದೆ, ಬಟ್ ಜಾಸ್ತಿ ಕಾಯಿಗಳು ಬಿಟ್ಟಿಲ್ಲ. ಇನ್ನು ಇದು ಸೇವಂತಿಗೆ ಹೂವು ಮೊಗ್ಗಾಗಿದೆ, ಕೆಂಪು ಕಲರ್ದು. ಇನ್ನು ಇದು ಪತ್ರೆ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಾಗ್ಬಿಟ್ಟಿದೆ. ನನಗಂತೂ ತುಂಬ ಇಷ್ಟ. ಅದಕ್ಕೊಂದು ಕಳಸ ಬೇಕು, ಕಳಸದಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ. ಅದು ಒಟ್ಟಿನಲ್ಲಿ ಆ ಬಕೆಟಲ್ಲಿ ಚೆನ್ನಾಗಿ ಬಂದಿದೆ. ಇನ್ನು ಇದು ತುಂಬೆ ಹೂವು ಒಂದೇ ಒಂದು ಬಿಟ್ಟಿದೆ. ಅದು ಗಿಡ ಎಲ್ಲ ಸ್ವಲ್ಪ ಒಣಗೋಗ್ಬಿಟ್ಟಿದೆ. ಇವಾಗ ಬೇಸಿಗೆಯಲ್ಲಿ ಸ್ವಲ್ಪ ಗಿಡಗಳು ಹಾಗೇ ಇರುತ್ತೆ. ಇನ್ನು ಇದರಲ್ಲಿ ಈ ಥರದ್ದೊಂದು ಹೂವು ಬಿಟ್ಟಿದೆ. ಇದು ಹೂವು ಚೆನ್ನಾಗಿ ಬಿಡುತ್ತೆ, ನನಗಿಷ್ಟ. ಇದು ಒಳ್ಳೆ ಕಾಕ್ಟ ಹೂ ಥರ ಗಮ್ ಅನ್ನುತ್ತೆ. ಅದು ಕೂಡ ಸೂರ್ಯ ಆವಾಗಲೇ ನೆತ್ತಿ ಮೇಲೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ನಾವು ನಿಂತ್ರೂ ಟೈಮ್ ನಿಲ್ಲಲ್ಲ ಅಲ್ವಾ. ಸೊ ನಮ್ಮ ಕೆಲಸ ಲೇಟ್ ಆದರೂ ನಮ್ಮ ಸೂರ್ಯ ಚಂದ್ರಗಳು ಮಾತ್ರ ಚೆನ್ನಾಗಿ ಅವ್ರ ಕೆಲಸನ ಅವ್ರು ಕರೆಕ್ಟಾಗಿ ಮಾಡ್ಕೊತಾ ಇರ್ತಾರೆ. ಇನ್ನು ಔಟ್ಸೈಡ್ ವೈಪ್ಸ್ ಇದು. ನಾಯಿ ನೋಡಿ ಎಷ್ಟು ಸಣ್ಣ ಆಗಿದ್ದಾನೆ. ಅವನಿಗೆ ಬ್ಯಾಕ್ ಸೈಡು ಕಾಲಿಗೆ ಗ್ರಿಪ್ಪೇ ಸಿಗ್ತಾ ಇಲ್ಲ. ಬರ್ತಾ ಬರ್ತಾ ಸರಿ ಹೋಗುತ್ತೆ ಅಂದರೆ ಅವನು ಬರ್ತಾ ಕಾಲ ಮೇಲೆ ಜಾಸ್ತಿ ತೂಕ ಬಿಟ್ಟು ನಡೀತಾ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಒಂದು ಸಲ ಪೆಟ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬರಬೇಕು. ಟೈಮ್ ಸಿಗ್ತಾ ಇಲ್ಲ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ. ನಗಾಡ್ಬೋದು, ಲೈವ್ ಮಾಡ್ಕೊಂಡಿರ್ತೀರ ಅದು ನಾಯಿನ ಕರ್ಕೊಂಡು ಹೋಗೋಕ್ಕಾಗಲ್ವ ಅಂತ. ಸೊ ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ, ಜೊತೆಗೆ ಯಾರಾದರೂ ಬರಬೇಕು. ಇನ್ನು ನಮ್ಮ ಮನೆಯವರು ಕೆಲಸಕ್ಕೆ ಹೋದರೆ ಬೆಳಗ್ಗೆ ಹೋದರೆ ಅವರು ಸಂಜೆ ನೈಟೇ ಬರೋದು. ಹಾಗಾಗಿ ನಾನು ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸುಮ್ಮನೆ ಹಾಗೆ ಮಾತಾಡ್ಸ್ಕೊಂಡಿದ್ದೆ. ತರಲೆ ಚೆನ್ನಾಗಿ ಮಾಡ್ತಾನೆ, ಸಣ್ಣ ಮರಿ ಅಲ್ವಾ. ಸೊ ನಾವು ಎಷ್ಟು ಆಟಾಡ್ಸಿದ್ರು ಅಷ್ಟು ಆಟಾಡ್ತಾನೆ ಅವನು. ಅವ್ನಿಗೆ ಆಟಾಡೋದಕ್ಕೆ ತುಂಬ ಇಷ್ಟ, ಬಟ್ ನಾನು ಜಾಸ್ತಿ ಹೊತ್ತು ಆಟಾಡ್ಸಲ್ಲ. ಮುದ್ದು ಮಾಡ್ತೀನಿ ಜಾಸ್ತಿ, ಅಂದರೆ ಅಷ್ಟೊಂದು ಅದನ್ನೇ ಮಾಡ್ಕೊಂಡಿರಲ್ಲ ಯಾವಾಗ್ಲೂ. ನನಗೂ ನನ್ನದೇ ಆದ ಕೆಲಸ ಕಾರ್ಯಗಳಿರುತ್ತೆ ಅಲ್ವಾ. ಸೊ ಆದರೂ ಮನೆಯಲ್ಲಿ ಈ ಥರ ಒಂದೊಂದು ಪ್ರಾಣಿಗಳಿದ್ದರೆ ನಮ್ಮದು ಎಷ್ಟೋ ನೋವುಗಳನ್ನ ಅದ್ರ ಜೊತೆ ಈ ಥರ ಮಾತಾಡಿಕೊಂಡು ಆಟ ಆಡಿಕೊಂಡು ನಮ್ಮ ನೋವನ್ನ ಅರ್ಧ ಮರಿಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋನ ನೋಡಿದವ್ರಿಗೆ ಮಾತ್ರ ಕಮೆಂಟ್ ಹಾಕೋದಕ್ಕೆ ಸಾಧ್ಯ, ನೋಡ್ದಲೇ ಇರೋರಿಗೆ ಈ ಫೀಲಿಂಗಿಗೆ ಕಮೆಂಟ್ ಹಾಕೋದಕ್ಕೆ ಆಗಲ್ಲ. ನೋಡ್ತೀರಾ ಎಲ್ಲರೂ ಅಂತ ಅಂದ್ಕೊತೀನಿ. ಒಟ್ಟಿನಲ್ಲಿ ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಬಟ್ ನನಗೆ ತುಂಬ ಮುದ್ದು ಮಾಡೋದಕ್ಕೆ ಇಷ್ಟ. ಬಟ್ ಅವನ ಹತ್ರ ಹುಳಗಳು ತುಂಬ ಇದೆ. ಎಷ್ಟೇ ಸ್ನಾನ ಮಾಡಿಸಿದ್ರೂ ಕಮ್ಮಿನೇ ಆಗ್ತಾಯಿಲ್ಲ ಹುಳಗಳು. ಅದಕ್ಕೆ ನಾನು ಜಾಸ್ತಿ ಮೈ ಮೇಲೆಲ್ಲ ಬಿಡ್ಕೊಳ್ಳಲ್ಲ. ಅದು ಉಣ್ಣೆ ಅಂತೀವಿ ನಮ್ಮ ಕಡೆ, ಅದು ಕಚ್ಕೊಂಡ್ಬಿಟ್ರೆ ತುಂಬಾ ಕೆರೆತ ಬರುತ್ತೆ. ಇನ್ನು ತಿಂಡಿಗೆ ಚಪಾತಿ ಬದನೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ, ನನಗೆ ಸರ್ವ್ ಮಾಡಿಕೊಂಡೆ. ಇವರು ಹೋಗಿದ್ದರು, ಇವರಿದ್ದಾಗೂ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಇವರು ಹೋದ್ಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ತಿಂಡಿ ಎಲ್ಲ ತಿಂದ್ಕೊಂಡೆ. ಇನ್ನು ಬೆಡ್ಶೀಟ್ ಎಲ್ಲ ಎತ್ಕೊಬಂದು ಮಡಚಿಟ್ಕೊಂಡೆ.
ಬೆಡ್ ಕವರ್ನು ಹಾಗೆ ಹಾಸ್ಕೊಂಬಿಟ್ಟೆ ಕ್ಲೀನಾಗಿ. ಇನ್ನು ನಾನು ಮಂತ್ಲಿ ಒನ್ಸ್ ಎಲ್ಲ ಚೇಂಜ್ ಮಾಡೋದಲ್ವಾ, ಸೊ ನಾಯಿ ಮರಿ ಎಲ್ಲ ಮಲಗಿಸ್ಕೊತಿದ್ಲಲ್ಲ ನನ್ನ ಮಗಳು, ಅದಕ್ಕೆ ಎಲ್ಲ ಬೆಡ್ಶೀಟ್ನೆಲ್ಲ ತೊಳೆದಾಕ್ಬಿಟ್ಟೆ. ನೆಲ ಎಲ್ಲ ಒರೆಸ್ಕೊಬೇಕು, ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಇನ್ನು ಇದೇ ನಾನು ಕುತ್ಕೊಂಡು ಲೈವ್ ಮಾಡೋದು. ಆ ಸ್ಟ್ಯಾಂಡ್ ಇದೆಯಲ್ವಾ, ಅಲ್ಲೇ ಮೊಬೈಲ್ ಹಿಡ್ಕೊಂಡು ವಿಂಡೋಸ್ ಆಪೋಸಿಟ್ ಕುತ್ಕೊಂಡು ಲೈವ್ನ ಮಾಡ್ತೀನಿ. ಇದನ್ನು ತೋರಿಸ್ಬೇಕಂತ ತೋರಿಸ್ದೆ, ಅದು ಸ್ಕ್ರೀನು ಬೆಳಕಿಗೋಸ್ಕರ ಆ ಥರ ಹೇಳ್ತೀನಿ. ಇನ್ನು ಈ ಕಡೆ ಕಂಪ್ಯೂಟರ್ ಇದೆ, ಈ ಕಡೆ ನಮ್ಮ ರಾಧಾಕೃಷ್ಣದು ಫೋಟೋ ಇದೆ. ಸರಿ, ಇನ್ನು ಈ ಕಡೆ ಇದನ್ನು ಎತ್ತಿಡೋಣ ಅಂತ ಬಂದೆ. ಬೆಡ್ಶೀಟು ಅದನ್ನೆಲ್ಲ ಮಿರರ್ ಹತ್ರ ಬಂದರೆ ನನ್ನ ಗಿಡ ನೋಡಿ ಯಾವ ಥರ ಇದೆ, ಚೆನ್ನಾಗಿದ್ದಾನೆ, ಚೆನ್ನಾಗಾಗಿದೆ. ಅಂದರೆ ಇದು ಇಂಡೋರ್ ಪ್ಲ್ಯಾಂಟ್ಸ್ ಅಲ್ವಾ, ಒಳಗಡೆ ಇಟ್ಟಿರೋದಕ್ಕೆ ಚೆನ್ನಾಗಾಗಿದೆ. ಊರಿಗೆ ಹೋಗಿದ್ದಾಗ ಒಂದು ಸ್ವಲ್ಪ ಡಲ್ ಆಗಿದ್ದು. ಇನ್ನು ಗ್ರೌಂಡ್ ವಿತ್ ಮೀ ರೆಡಿ ಆಗೋಣ ಅಂತ ಸ್ನಾನಕ್ಕೆ ಬಟ್ಟೆ ಎತ್ಕೊಂಡೆ. ಇನ್ನು ಇವತ್ತು ಪೂಜೆ ಮಾಡಬೇಕು ಅಂದ್ಬಿಟ್ಟು ಸರಿ ಸ್ನಾನ ಮಾಡ್ಕೊಬಂದು ಕೂದಲನ್ನ ಒಣಗಿಸ್ಕೊಳ್ಳೋಣ ಅಂತ ಆಚೆ ಬಂದೆ. ನಾನು ಹೇರ್ ಡ್ರೈ ಆ ಥರ ಎಲ್ಲ ಏನು ಕರೆಂಟ್ದು ಯೂಸ್ ಮಾಡಲ್ಲ ತಲೆ ಒರೆಸ್ಕೊಳ್ಳೋದಕ್ಕೆ. ನಾನು ನ್ಯಾಚುರಲಾಗಿ ಜಾಸ್ತಿ ಇರೋದಕ್ಕೆ ಇಷ್ಟಪಡ್ತೀನಿ. ಕರೆಂಟದೆಲ್ಲ ಯೂಸ್ ಮಾಡಿದ್ರೆ ಕೂದಲು ಬೇಗ ಹಾಳಾಗಿ ಹೋಗ್ಬಿಡುತ್ತೆ ಆ್ಯಂಡ್ ಕೂದಲು ಕಟ್ಟು ಆಗೋದು ಜಾಸ್ತಿ ಆಗುತ್ತೆ. ಏರ್ ಸ್ಪಾದಲ್ಲೆಲ್ಲ ಒಣಗಿಸ್ಕೊಂಡೆ, ಹೇರ್ ಡ್ರೈಯಲ್ಲೆಲ್ಲ ಏರ್ನ ಒಣಗಿಸ್ಕೊಂಡ್ರೆ ಕೂದಲು ಬೇಗ ಹಾಳಾಗೋಗುತ್ತೆ, ಉದುರುತ್ತೆ. ಸೊ ಆದಷ್ಟು ಆ ಥರ ಎಲ್ಲ ಏನು ಯೂಸ್ ಮಾಡಬೇಡಿ. ನ್ಯಾಚುರಲ್ ಆಗಿರೋದು ಇದ್ದರೆ ಎಲ್ಲದು ನ್ಯಾಚುರಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತಲ್ಲಿ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಇನ್ನು ನಾನು ಜಾಸ್ತಿ ಬಿಸಿಲಲ್ಲೇ ಕೂದಲು ಎಲ್ಲ ಒಣಗಿಸ್ಕೊಳ್ಳೋದು. ಏನು ಬೇರೆ ಟೈಮ್ ಅಂದರೆ ಒಂದು ಗ್ಲಾಸ್ ಟೀ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಚಳಿ ಜಾಸ್ತಿ ಇದ್ದರೆ ಹಂಗೆ ಮಾಡ್ತೀನಿ. ನಾನು ಒಂದು ಗ್ಲಾಸ್ ಟೀ ಮಾಡಿಕೊಂಡು ಅಲ್ಲಿ ಗೊಂಬೆ ಇಟ್ಟಿದ್ದೀನಿ ಅಲ್ವಾ, ಅಲ್ಲಿ ನಿಂತ್ಕೊತೀನಿ, ಅಲ್ಲಿ ಚೆನ್ನಾಗಿ ಬಿಸಿಲು ಬೀಳುತ್ತೆ. ನಂಗೆ ಆ ಥರ ಕೂದಲು ಒಣಗಿಸ್ಕೊಳೋದಕ್ಕೆ ತುಂಬ ಇಷ್ಟ. ಇನ್ನು ನಾನು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತೀನಿ. ಒಂದು ಕ್ರೀಮ್ ಹಚ್ಕೊಂಡು, ಇದೊಂದು ಪಪಾಯ ಕ್ರೀಮು ಹೊಸ್ದಾಗಿ ತೊಗೊಂಡಿದ್ದೀನಿ, ಹಚ್ಕೊತಾ ಇದ್ದೀನಿ. ತೊಗೊಂಬಂದು ತುಂಬ ದಿನ ಆಗಿತ್ತು, ಹಚ್ಕೊಳ್ಳೋದು ಮರ್ತೋಗಿತ್ತು. ಸೊ ಇವತ್ತು ಹಚ್ಕೊಳೋಣ ಅಂತ ಹಚ್ಕೊತಾ ಇದ್ದೀನಿ. ಇಲ್ಲಾಂದರೆ ಅದು ಲೆಸ್ ಇರುತ್ತೆ. ಬರೀ ಫಸ್ಟ್ ತೋರಿಸಿದ್ನಲ್ವ ಲೋಷನ್ ಒಂದೇ ನಾನು ಹಚ್ಕೊಳ್ಳೋದು, ಅದು ಚೆನ್ನಾಗಿರುತ್ತೆ. ಅಂದರೆ ಫೇಸ್ನ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಜಸ್ಟ್ ಹಾಗೆ ಹಾಕ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡಿಕೊಂಡು ಫೇಸ್ಗೆ ಸಿಂಪಲ್ಲಾಗಿ ಮಸಾಜ್ ಮಾಡ್ಕೊತೀನಿ ಅಷ್ಟೇ. ಇನ್ನು ಕೂದಲೆಲ್ಲ ಒಣಗಿತ್ತಲ್ವ, ಹಾಗೆ ಸಿಂಪಲ್ಲಾಗಿ ಬಾಚ್ಕೊಂಡಿದ್ದೆ. ಇನ್ನು ನೆಕ್ಸ್ಟು ಏನು ಇಟ್ಕೊಂಡೆ, ಓಕೆ ಕಾಜಲ್ಲು, ಐಲೈನರು, ಇದನ್ನು ಮತ್ತು ಸಿಂಪಲ್ಲಾಗಿ ಕಪ್ಪುದು ಬಿಂದಿ ಬೊಟ್ಟು ಇಟ್ಕೊತೀನಿ. ಕಪ್ಪುದು ಇಟ್ಕೊಂಡ್ರೇ ನಂಗೆ ಚೆನ್ನಾಗಿ ಕಾಣಿಸೋದು. ಇನ್ಯಾವ ಬೇರೆ ಬಿಂದಿ ಬೊಟ್ಟು ನನಗಷ್ಟು ಚೆನ್ನಾಗಿ ಕಾಣಿಸಲ್ಲ. ಟೋಟಲಿ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಷ್ಟೇ. ಇದು ವೀಡಿಯೋಗೋಸ್ಕರ ಲಿಫ್ಟಿಗೆ ಹಾಕ್ಕೊತಾ ಇರೋದು, ಬೇರೆ ಟೈಮಲ್ಲಿ ನಾನು ಹಾಕ್ಕೊಳ್ಳಲ್ಲ. ಆ್ಯಂಡ್ ಕುಂಕುಮ ಒಂದು ಇಟ್ಕೊಂಡೆ, ಕಣ್ಣಿಗೆ ಇದನ್ನು ಹಚ್ಕೊತೀನಿ. ಆ್ಯಂಡ್ ಐಬ್ರೋಸ್ಗೆ ಸ್ವಲ್ಪ ಶೇಪ್ ಕೊಟ್ಕೊಳ್ತೀನಿ ಅಷ್ಟೇ. ಐಬ್ರೋಸ್ ಎಲ್ಲ ಮಾಡಿಸಲ್ಲ ನಾನು, ಹಾಗಾಗಿ ಇನ್ನು ಸಿಂಪಲ್ಲಾಗಿ ಕೂದಲನ್ನ ಬಾಚ್ಕೊಂಡೆ. ನನ್ನ ಕೂದಲು ಅಷ್ಟು ಸಿಗ್ಗಾಗಲ್ಲ, ಧೂಳಲ್ಲಿ ಗಾಳಿಯಲ್ಲಿ ಹೊರ್ಗಡೆ ಓಡಾಡಿದ್ರೆ ಮಾತ್ರ ಕೂದಲು ಸಿಗ್ಗಾಗುತ್ತೆ. ಇಲ್ಲಾಂದರೆ ಸಿಂಪಲ್ಲಾಗಿ ಕ್ಲೀನಾಗಿರುತ್ತೆ. ನನ್ನ ಹೇರ್ ಅಷ್ಟು ಸಿಗ್ಗಾಗಲ್ಲ, ತುಂಬ ಸ್ಮೂತು ನನ್ನ ಕೂದಲು. ಹಾಗೆ ನೈಸು ಕೂಡ, ಶೈನಿಂಗು ಕೂಡ ಇದೆ. ಇದು ನಾನು ಯಾವುದು ಎಲ್ಲ ನ್ಯಾಚುರಲ್ ಆಗೇ ಇರೋದು. ನಮ್ಮ ಅಮ್ಮದು ಕೂದಲು ಇದೇ ಥರ ಇದೆ, ಸೊ ಅದಕ್ಕೆ ನನ್ನದು ಕೂದಲು ಇದೇ ಥರ ಇರೋದು. ನಾನು ಇದಕ್ಕೆ ಶೈನಿಂಗ್ ಆಗೋದಕ್ಕೆ ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ನಾನು ಏನು ಯೂಸ್ ಮಾಡಲ್ಲ ಕೂದಲಿಗೆ, ಓಕೆನಾ. ಇದು ನ್ಯಾಚುರಲ್ ಆಗಿರೋದು. ಸೊ ಫೈನಲ್ ಔಟ್ಲುಕ್ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಸ್ಯಾರಿ ಹಾಕ್ಕೊಳ್ಳೋದು ಅಂದ್ರೇ ತುಂಬಾ ಇಷ್ಟ. ಫ್ರೈಡೇ ಮತ್ತು ಮಂಡೇ ಆದಷ್ಟು ಸ್ಯಾರಿ ಹಾಕ್ಕೊಳ್ಳೋಕೆ ಯೂಸ್ ಮಾಡ್ತೀನಿ. ರೆಡಿಯಾಗಿ ಲೈವ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಹಾಗೆ ಪೂಜೆಗೆ ಅಂದ್ಬಿಟ್ಟು ಸ್ವಲ್ಪ ಹೂವನ್ನ ತೊಗೊಂಡೆ, ದುಡ್ಡು ಕೊಟ್ಟು ನಾನು ಜಾಸ್ತಿ ತೊಗೊಳ್ಳಲ್ಲ. ಹಾಗೆ ಪಪ್ಪಾಯ ಹಣ್ಣು ತಿನ್ನಬೇಕು ಅಂತ ಇಷ್ಟ ಆಯಿತು, ಅಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. kg 40 ರೂಪಾಯಿ ಅಂದರು, ಅದು 2 kg ಇತ್ತು. ಸರಿ 2 kgಗೆ ಒಂದು 10 ಗ್ರಾಮ 15 ಗ್ರಾಮ ಕಮ್ಮಿ ಇತ್ತು. ಸರಿ 80 ರೂಪಾಯಿ ಕೊಟ್ಟು ತೊಗೊಂಬಂದೆ, ಚೆನ್ನಾಗಿರುತ್ತೇನೋ ಅಂದ್ಬಿಟ್ಟು ಅದ್ರ ಬಂಡವಾಳನ ಆಮೇಲೆ ಹೇಳ್ತೀನಿ ಹೇಗಿತ್ತು ಅಂತ. ಇನ್ನು ಮನೆಗೆ ಬಂದರೆ ಅವನು ನೋಡ್ಕೊಂಡು ಕೂತಿದ್ದ. ನನ್ನ ಮಗಳು ಬಂದರೆ ಅವನಿಗೆ ತುಂಬ ಖುಷಿ, ಏಕೆಂದರೆ ಅವಳು ಅವನ ಜೊತೆನೇ ಮಾತಾಡ್ಕೊಂಡಿರ್ತಾಳೆ ಅದಕ್ಕೆ. ಸೊ ಹಾಗೆ ಹೋಗ್ತಾ ಬರ್ತಾ ಅವನ್ನ ಮಾತಾಡ್ಸ್ಕೊಂಡಿರ್ತೀನಿ. ನೋಡಿ ಅಲ್ಲಿ ಮುಟ್ಟುತ್ತಾ ಇದ್ದೀನಿ ಅಲ್ವಾ, ಹಳ್ಳಿ ಹುಳಗಳು ಜಾಸ್ತಿ ಇರುತ್ತೆ ಅವನಿಗೆ. ಅದನ್ನು ನೋಡಿ ಕೋಪ ಹೆಂಗೆ ಮಾಡ್ಕೊತಾನೆ. ಕೋಪಕ್ಕೇನು ಕಮ್ಮಿ ಇಲ್ಲ ನನ್ನ ಮಗ, ಮಾತಾಡಿದ್ರೆ ನೆಟ್ಟಿಗೆ ಮಾತಾಡಲ್ಲ. ಶಕ್ತಿ ಇಲ್ಲ ಅಂದರೂ ಗಾಂಚಲಿಗೇನು ಕಡಿಮೆ ಇಲ್ಲ. ಹಿಂಗೆ ಅಲ್ವಾ ನಾಯಿಗಳು, ಶಕ್ತಿ ಇಲ್ಲ ಅಂದರೂ ಗಾಂಚಲಿ ಮಾಡೋದಕ್ಕೆ ಏನು ಕಮ್ಮಿ ಇಲ್ಲ ಅವನು. ಸರಿ ನಾವು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕಿತ್ತಲ್ವ, ಹಾಕೋಣ ಅಂತ ಹಾಕಿದೆ.
ನನ್ನ ಮಗಳದು ಯೂನಿಫಾರ್ಮು ಅವು ಎಲ್ಲ ಬಟ್ಟೆಗಳಿತ್ತು ಅವನ್ನೆಲ್ಲ ಹಾಕಿಬಿಟ್ಟು ನಾನು ವಾಷಿಂಗ್ ಮಿಷಿನಲ್ಲಿ ಜಾಸ್ತಿ 1-1.25 ಗಂಟೆಗೆ ಇಟ್ಕೊಳ್ಳೋದು, ಕ್ಲೀನಾಗಿ ವಾಶ್ ಆಗುತ್ತೆ ಅಂದ್ಬಿಟ್ಟು. ಇನ್ನು ನಾನು ಲಿಕ್ವಿಡ್ ಯೂಸ್ ಮಾಡೋದು, ಪೌಡ್ರು ಯೂಸ್ ಮಾಡಲ್ಲ, ಲಿಕ್ವಿಡ್ ಯೂಸ್ ಮಾಡಿಬಿಟ್ಟು ಮತ್ತು ಅದಕ್ಕೊಂದು ಏನಂತಾರೆ ಬಟ್ಟೆಗೆಲ್ಲ ಇದು ಕಂಫರ್ಟು ಒಂದು ಯೂಸ್ ಮಾಡ್ತೀನಿ, ಪಿಂಕ್ ಕಲರ್ದು ಕಂಫರ್ಟು, ಅದನ್ನು ಯೂಸ್ ಮಾಡಿಕೊಂಡೆ ನಾನು. ಅದನ್ನು ಯೂಸ್ ಮಾಡಿಕೊಂಡು 1-1.25 ಗಂಟೆಗೆ ಬಟ್ಟೆನ ಹಾಕ್ಕೊಳ್ತೀನಿ. ಚೆನ್ನಾಗಿ ವಾಶ್ ಆಗುತ್ತೆ. ತುಂಬ ಜಿಡ್ಡು ಎಲ್ಲ ಇರೋದು ಅಷ್ಟು ಕ್ಲೀನಾಗಿ ವಾಶ್ ಆಗೋಲ್ಲ, ಇನ್ನೊಂದು ಸಲ ವಾಶ್ ಮಾಡ್ಕೊಬೇಕಾಗುತ್ತೆ. ಹಾಕ್ಬಿಟ್ಟು ಬಿಟ್ಟರೆ ಅದ್ರ ಪಾಡಿಗೆ ಅದು ಆಗುತ್ತೆ. ಇನ್ನು ಇವ್ರ ಅಮ್ಮ ಬಂದಿತ್ತು ನಾಯಿ ಮರಿನ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಇವನು ಮಾತ್ರ ತಪ್ಪದೆ ಬರ್ತಾ ಇರ್ತಾನೆ ಮನೆಗೆ. ಅವ್ನು ನೋಡಿ ಅವ್ರ ಅಮ್ಮನ ಬಾಲದಲ್ಲಿ ಆಟ ಆಡ್ಕೊಂಡಿದ್ದಾನೆ ಅವ್ನ ಪಾಡಗವನು. ಅವರಮ್ಮ ಹೆಂಗಿದ್ದಾನೆ ಅಂದರೆ ಕೆಳಗಡೆಯಿಂದ ಏನೇನೋ ತೊಗೊಬಂದು ಕೊಡ್ತಾನೆ ಗೊತ್ತಾ, ಬಾಯಲ್ಲಿ ಕಚ್ಕೊಂಡು ಬಾಯಿ ಒಳಗಡೆ ಇಟ್ಕೊಂಡು ತೊಗೊಬಂದು ಕೊಡ್ತಾನೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಅವ್ನ ಬಾಯಲ್ಲಿ ಯಾವ ಥರ ಇಟ್ಕೊಂಬರ್ತಾನೆ ಅಂದ್ಬಿಟ್ಟು. ಸೊ ಹಾಗೆ ಮತ್ತು ನನ್ನ ಟೊಮೆಟೊ ಯಾವ ಥರ ಆಗಿದೆ, ದಪ್ಪ ಆಗಿದೆಯಾ ನೋಡೋಣ ಅಂತ ಬಂದೆ ಈ ಕಡೆ. ಹಾಗೆ ಸ್ವಲ್ಪ ಗಿಡಗಳನ್ನ ಅಬ್ಸರ್ವ್ ಮಾಡ್ಕೊಂಡು ನಿಂತ್ಕೊಂಡೆ. ಟೀ ಮಾಡ್ಕೊಬೇಕಿತ್ತು, ಅದಕ್ಕೆ ಈ ಗಿಡನ ಸ್ವಲ್ಪ ಚೇಂಜಸ್ ಮಾಡಬೇಕು, ಅದರೊಳಗಡೆ ಇರೋದು ಎಲೆಗಳನ್ನೆಲ್ಲ ತೆಗಿಬೇಕು ಅಂತ ಅಂದ್ಕೊತಾ ಇದ್ದೀನಿ. ತೆಗೆದುಬಿಟ್ರೆ ಗಿಡ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಮನೆಯಲ್ಲಿ ತರಕಾರಿದು ಅದು ಇದು ಕಸ ಎಲ್ಲ ಹಾಕ್ತೀನಿ. ಇನ್ನು ಗಂಟಿಗೆ ಹಣ್ಣು ಕಟ್ ಮಾಡಿದ್ದೆ ಅಲ್ವ, ಚಿಗ್ರಿ ಅಷ್ಟು ಹಣ್ಣು ಬಿಟ್ಟಿದೆ, ಕಿತ್ಕೊಂಡು ತಿನ್ಕೊಬೇಕು. ಇನ್ನು ಸಾಂಬಾರಿಗೆ ಅಂದ್ಬಿಟ್ಟು ಬೀನ್ಸು, ಮೂಲಂಗಿ, ಗೆಡ್ಡೆಕೋಸು ಹಾಕಿ ಮಾಡೋಣ ಅಂತ ಎತ್ತಿಕೊಂಡಿದ್ದೀನಿ. ಬೀನ್ಸು ಕಟ್ ಮಾಡಿಟ್ಟಿದ್ದೆ ಫ್ರಿಜ್ಜಲ್ಲಿ. ನನ್ನ ಮಗಳು ಏನೋ ಹೆಚ್ಚು ಕಮ್ಮಿ ಮಾಡಿದ್ದಾಳೆ ನೋಡಿ, ಅದು ಹಾಗೆ ಐಸ್ ಆಗಿಬಿಟ್ಟಿದೆ. ನೀರಾಕಿಟ್ಟಿದ್ದೆ ಹಾಗೇ ಐಸ್ ಆಗಿದೆ. ಸರಿ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೆ, ಟೀ ಕುಡಿಯೋಣ ಅಂದ್ಬಿಟ್ಟು. ಮಗಳನ್ನ ಕರ್ಕೊ ಬಂದಮೇಲೆ ಇದಿಷ್ಟು ಕೆಲಸಗಳನ್ನ ಮಾಡ್ಕೊತಾ ಇರೋದು. ಟೀ ಹಾಕ್ಕೊಂಡು ಟೀನ ಕುಡಿದ್ರೇ ನನಗೆ ಸಮಾಧಾನ ಆಗೋದು. ಬಿಸಿ ಬಿಸಿಯಾಗೇ ಇರಬೇಕು ನನಗೆ. ತಣ್ಣಗಿದ್ರೆ ಟೀ ಕುಡಿಯೋದಕ್ಕೆ ಇಷ್ಟ ಆಗಲ್ಲ. ಅದು ಸ್ವಲ್ಪ ಬಿಸಿ ಕಮ್ಮಿ ಆದ್ರೂ ಮತ್ತೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಸ್ನ್ಯಾಕ್ಸ್ ಅಂದ್ಬಿಟ್ಟು ಏನೂ ಮಾಡಿರಲಿಲ್ಲ, ಅದಕ್ಕೆ ಚಿಪ್ಸ್ ತೊಗೊಂಬಂದಿದ್ವಿ. ಚಿಪ್ಸು ಮತ್ತು ಮಿಕ್ಚರು ಇಟ್ಕೊಂಡಿದ್ದಾಳೆ ನನ್ನ ಮಗಳು ತಿನ್ನೋದಕ್ಕೆ. ನಾನೇನು ಜಾಸ್ತಿ ಅಷ್ಟು ಕುರುಕಲು ಎಲ್ಲ ನಾನೇನು ತಿನ್ನಲ್ಲ, ನನ್ನ ಮಗಳು ಕುರುಕಲು ತಿಂತಾಳೆ. ಸರಿ ಇನ್ನು ಪೂಜೆಗೆ ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ಪೂಜೆದು ಫಸ್ಟ್ ಈ ಕಡೆಗಿತ್ತು, ಈ ಕಡೆಗೆ ಶಿಫ್ಟ್ ಮಾಡಿದ್ದೀನಿ. ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಈ ಕಡೆಗೆ ಇರಬೇಕು. ಅದು ಕಪ್ಪುದು ಮನೆ ಮೇಲೆ ಇಟ್ಟಿದ್ದೆ ಅಲ್ವಾ, ಅದು ಏಕೋ ನನಗೆ ಅಷ್ಟು ಸರಿ ಕಾಣಿಸ್ತಾ ಇದ್ದಿಲ್ಲ. ಆ ಗೋಡೆಗೆ ಅದು ಸ್ಟಿಕ್ಕರ್ ಹಾಕಿ ಫೋಟೋ ಇಟ್ಟಿದ್ದೀನಿ, ನೋಡೋಣ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಪೂಜೆಗೆಲ್ಲ ವಾಶ್ ಮಾಡಿಕೊಂಡೆ, ಒಣಗಲಿ ಅಂದ್ಬಿಟ್ಟು ಇಟ್ಟಿದ್ದೆ. ಸರಿ ಈ ಕಡೆಗೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಇದೆ ನನ್ನ ಪೂಜೆ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ?
ಕಡೆ ನನ್ನ ಮಗಳು ಜೋಳ ನೋಡಿ ಪಾತ್ರೆ ಸಿಕ್ಕಿಲ್ಲ ಅಂದ್ಬಿಟ್ಟು ಇಷ್ಟು ದೊಡ್ಡ ಬಾಣಲಿಯಲ್ಲಿ ಹಾಕಿದ್ದಾಳೆ. ನಾನು ಪೂಜೆ ಮಾಡ್ಕೊತಾ ಇದ್ದೆ. ಸರಿ ಪಾಯಸ ಮಾಡೋಕ್ಕೆ ಅಂದ್ಬಿಟ್ಟು ಸಬ್ಬಕ್ಕಿ ಮತ್ತು ಸಾವಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅವರು ಸ್ವಲ್ಪ ಹೀಟ್ ಆಗಿದೆ ಅಂತ ಇದ್ದರು ಬಾಡಿ, ಅದಕ್ಕೆ ಸಬ್ಬಕ್ಕಿ ಪಾಯಸ ಮಾಡಿಕೊಡೋಣ ಅಂತ. ಹಾಗೆ ಸಾಂಬಾರ್ಗೂ ಕೂಡ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಸಾಂಬಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಇಲ್ದಲೇ ಇರುವಾಗ ಹಾಕ್ಕೊಂಡ್ರೆ ಜಾಸ್ತಿ ಸಿಡಿಯಲ್ಲ. ಫುಲ್ ಬಿಸಿ ಮಾಡಿದ್ಮೇಲೆ ಹಾಕ್ಕೊಂಡ್ರೆ ಜಾಸ್ತಿ ಸಿಡಿಯುತ್ತೆ. ನಾನು ಸ್ವಲ್ಪ ತಣ್ಣಗಿರುವಾಗಲೇ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ರುಚಿಗಷ್ಟೇ ಹಾಕ್ಕೊಳ್ತಾ ಇರೋದು. ನೀವು ಬೇಕಂದರೆ ಹಾಕ್ಕೊಬೋದು, ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸರಿ, ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ, ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದು. ನಾನು ಮಸಾಲೆ ಎಲ್ಲ ಏನು ರುಬ್ಬಿ ಹಾಕಲ್ಲ ಸಾಂಬಾರಿಗೆ, ಹಾಗೆ ಈ ಥರ ಮಾಡ್ತೀನಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸರಿ, ಬೇಳೆನ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಹೆಸರು ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಇಟ್ಕೊಂಡಿದ್ದೀನಿ. ಈಗ ಸರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಟೊಮೆಟೊ ಹಾಕ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಬಿಸಿ ಮಾಡಿದ್ರೆ ನೋಡಿ ಈ ಥರ ಆರುತ್ತೆ. ಅದಕ್ಕೆ ನಾನು ಸ್ವಲ್ಪ ಬಿಸಿನ ಕಮ್ಮಿನೇ ಇಟ್ಕೊತೀನಿ. ಕಮ್ಮಿ ಇಟ್ಕೊಂಡ್ರೆ ಜಾಸ್ತಿ ಸಿಡಿಯಲ್ಲ ಒಗ್ಗರಣೆ ಎಲ್ಲ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆದಮೇಲೆ ತರಕಾರಿ ಹಾಕ್ಕೊತಾ ಇದ್ದೀನಿ. ತರಕಾರಿನೂ ಅಷ್ಟೇ ಎಣ್ಣೆಯಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ ಸಾಂಬಾರು. ನಾವು ಮಾಡೋ ರೀತಿ ಯಾವ ರೀತಿ ಇರುತ್ತೋ ಸಾಂಬಾರು ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಇಷ್ಟಪಟ್ಟು ಅಡುಗೆ ಮಾಡ್ತೀವೋ ಅಡುಗೆ ಅಷ್ಟು ರುಚಿಯಾಗಿರುತ್ತೆ. ನಿಜನ ಸುಳ್ಳ ಫ್ರೆಂಡ್ಸ್, ನೀವೇ ಹೇಳಿ ನನಗೆ. ಓಕೆನಾ, ಇದಾದಮೇಲೆ ಬೇಳೆಗಳು ಇತ್ತಲ್ವ, ತೊಳೆದು ಇಟ್ಕೊಂಡಿದ್ದೆ ನಾನು ನೀರಲ್ಲಿ. ಆ ನೀರನ್ನ ಹಾಗೆ ಡೈರೆಕ್ಟ್ ಹಾಕ್ಕೊಂಡೆ, ನೀರು ಸಮೇತನೇ ಒಳ್ಳೆ ನೀರೇ ಹಾಕಿಟ್ಕೊಂಡಿದ್ದು. ಅದಕ್ಕೆ ಇದು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡೆ ಕ್ಲೀನಾಗಿ. ಮತ್ತು ಇದು ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ ಸಿಮ್ಮಲ್ಲೇ ಇಟ್ಕೊಂಡು ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇನ್ನು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಜಾಸ್ತಿ ಉಪ್ಪು ಯೂಸ್ ಮಾಡಬಾರ್ದು, ಜಾಸ್ತಿ ಉಪ್ಪನ್ನ ತಿನ್ನಬಾರ್ದು. ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ. ಈ ಥರ ನೀರು ಹಾಕ್ದಿರೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಂಬಾರು ಬೇರೆ ಲೆವೆಲಲ್ಲೇ ಇರುತ್ತೆ. ಇನ್ನು ಸಾಂಬಾರು ಪೌಡ್ರು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನನಗೆ 2 ಸ್ಪೂನ್ ಸಾಕು. ಒಂದು ಟೈಮ್ಗೆ ಆಗೋಂಗೆ ಮಾಡ್ತೀನಿ. ಒಂದು ಟೈಮ್ಗಾಗಿ ನನಗೆ ಮಧ್ಯಾಹ್ನಕ್ಕೆ ಆಗೋವಷ್ಟು ನಾನು ಮಾಡ್ಕೊತೀನಿ ಸಾಂಬಾರು ಅಷ್ಟೇ, ಜಾಸ್ತಿ ಮಾಡ್ಕೊಳ್ಳಲ್ಲ. ಯಾಕಂದರೆ ಸಾಂಬಾರು ಜಾಸ್ತಿ ಯಾರು ತಿನ್ನಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ತರಕಾರಿ ಅಂದರೆ ನಾನು ಸ್ವಲ್ಪ ತರಕಾರಿ ಎಲ್ಲ ನಾನು ಚೆನ್ನಾಗಿ ತಿಂತೀನಿ. ಹಾಗಾಗಿ ತರಕಾರಿ ಹಾಕ್ಕೊಂಡು ನಾನು ಈ ಥರ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೆ ಸಾಂಬಾರು ಅಂದರೆ ಇಷ್ಟ. ಈ ಥರ ಬೇಳೆ ಸಾರು ಅವ್ರಿಗೆ ಅಷ್ಟು ಲೈಕ್ ಮಾಡಲ್ಲ. ಸದ್ಯಕ್ಕೆ ನಾನು ಅದು ತರಕಾರಿ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಹಿಂಗೆ ಮಾಡಿಕೊಂಡೆ. ಇನ್ನು ಪಲಾವ್ಗೆ ಹಾಕೋದಕ್ಕೂ ತುಂಬಾ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಸಾಂಬಾರು ಪೌಡ್ರ್ ಹಾಕ್ಕೊಂಡು ನೀರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರುಚಿನ ನೋಡಿಬಿಟ್ಟು ಉಪ್ಪು ಬೇಕಾ ಖಾರ ಬೇಕಾ ನೋಡಿಬಿಟ್ಟು ಕ್ಯಾಪ್ ಹಾಕಿ 2 ವಿಷಲ್ ಹೊಡ್ಸಿದ್ರೆ ಸಾಕು. 2 ವಿಷಲ್ಲು ಇಲ್ಲ 1 ವಿಷಲ್ಲು ನೋಡ್ಕೊಳ್ಳಿ. ನಿಮಗೆ ಬೇಳೆ ಯಾವ ರೀತಿ ಇರುತ್ತೆ ಆ ಥರ ನಿಮ್ಮ ಮನೆಯಲ್ಲಿ ಆ ಥರ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಇನ್ನು ಪಾಯಸಗೂ ಈ ಕಡೆ ಇಟ್ಟಿದ್ದೆ. ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಟೈಮ್ ಇವಾಗ 8:30 ಆ ಥರ ಆಗಿದೆ. ಕಿಚನ್ ಇಷ್ಟಿದೆ, ನನ್ನ ಕಿಚನ್ ಇಷ್ಟು ಮಾತ್ರ ಇದೆ. ಸಾಂಬಾರು ರೆಡಿಯಾಗಿದೆ, ವಿಷಲ್ ಬಿಡಬೇಕು. ರೈಸು ರೆಡಿಯಾಗಿದೆ. ಇನ್ನು ಇವತ್ತು ಪಾಯಸ ಮಾಡಬೇಕನ್ನಿಸ್ತು, ಮಾಡಿದ್ದೀನಿ. ಇದು ಬಂದು ಸಾವಿಗೆ, ಸಬ್ಬಕ್ಕಿ ಮತ್ತು ತುಪ್ಪ, ಡ್ರೈ ಫ್ರೂಟ್ಸು ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರ್ ಹಾಕಿ ಮಾಡಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. 2 ಏಲಕ್ಕಿ 2 ಲವಂಗ ಹಾಕಿದ್ದೀನಿ. ಆದ್ದರಿಂದ ಫ್ಲೇವರ್ ಅಂತೂ ಸಖತ್ತಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ, ಅವ್ರು ಬಂದಮೇಲೆ ತಿನ್ನೋಣ ಅಂದ್ಬಿಟ್ಟು. ಸೊ ಇಲ್ಲಿ ಪೂಜೆದು ಇಟ್ಟಿದ್ದೆ, ಅದನ್ನು ರಿಮೂವ್ ಮಾಡಿ ಸೊ ಇಲ್ಲಿ ಫ್ರಿಡ್ಜ್ ಹತ್ರ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಮನೆ ಕಟ್ಟಿಸ್ಬೇಕು. ಇವಾಗ ಧನುರ್ಮಾಸ ಅಲ್ವಾ, ಹಾಗಾಗಿ ಸುಮ್ಮನೆ ಇದ್ದೀವಿ. ಹೀಗಿದೆ ನನ್ನ ಪೂಜೆ ಮಾಡಿರೋದಕ್ಕೆ ನನಗಂತೂ ತುಂಬ ಖುಷಿಯಾಗಿದೆ. ತುಂಬ ದಿನ ಆಯಿತು ನಾನು ಪೂಜೆ ಮಾಡಿ, ನನ್ನ ಮಗಳು ಮಾಡೋಳು.
ಹೊಸದಾಗಿ ಈ ಕಡೆಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಈ ದಿಕ್ಕಿಗೆ ಇರಬೇಕು ಪೂಜೆ ರೂಮು. ಸೂರ್ಯ ಉದಯ ಆಗೋ ಆಪೋಸಿಟ್ಟು ದೇವ್ರ ಮನೆ ಇದ್ದರೆ ಅದು ತುಂಬ ಒಳ್ಳೆಯದಂತೆ. ಸೊ ಅದಕ್ಕೆ ಈ ಥರ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಫಸ್ಟ್ ಅಲ್ಲಿತ್ತು. ಇವತ್ತು ಬರಬೇಕಾದ್ರೆ ಪಪ್ಪಾಯ ತೊಗೊಂಬಂದಿದ್ದೀನಿ. ಪಪ್ಪಾಯ ತಿನ್ನಬೇಕಂತ ತುಂಬಾ ಇಷ್ಟ. ಏನೋ ಒಂದು ರೀಸಿಂದ ತಿನ್ನೋದನ್ನು ಅವಾಯ್ಡ್ ಮಾಡಿದ್ದೀನಿ. ನೋಡೋಣ ಯಾವಾಗ ಕಾಲ ಬರುತ್ತೆ, ಯಾವಾಗ ಅಂತ ಟೈಮ್ ಬರುತ್ತೆ. ನಾನು ತಿಂದಲೇ ಇರೋದಕ್ಕೊಂದು ರೀಸನ್ ಇದೆ. ಅದನ್ನು ಯಾವಾಗಾದರೂ ಹೇಳ್ತೀನಿ ನಾನು. ಸದ್ಯಕ್ಕೆ ಇವಾಗ ಹೇಳಲ್ಲ. ಬಾಳೆಹಣ್ಣು ತೊಗೊಂಬಂದಿದ್ವಿ, ಜಪ್ಟದಲ್ಲಿ ಆರ್ಡ್ರ್ ಮಾಡ್ಕೊಂಡು ತೊಗೊಂಡಿದ್ವಿ ಒಂದು ಪಾಪ್ಕಾರ್ನು. ಸೊ ನನ್ನ ಅಡುಗೆ ಮನೆ ಪುಟಾಣಿ ಇಷ್ಟಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ರೂ. ಸಾಂಬಾರು ರೆಡಿಯಾಗಿದೆ. ರೆಡಿ ಆದಮೇಲೆ ನಾನು ತೋರಿಸ್ತೀನಿ. ಓಕೆ, ಊಟಕ್ಕೆ ನನ್ನ ಮಗಳಿಗೆ ಹಾಕ್ಕೊಡ್ತಾ ಇದ್ದೀನಿ. ನಮ್ದು ಇನ್ನೂ ಲೇಟ್ ಆಗುತ್ತೆ. ನನ್ನ ಮಗಳಿಗೆ ಸರ್ವ್ ಮಾಡ್ತಾ ಇರೋದು. ಸಾಂಬಾರು ಮಾತ್ರ ಸಖತ್ತಾಗಿ ಬಂದಿದೆ. ನೋಡ್ತಾ ಇದ್ದೀರಾ ನೀವು. ನೋಡಿ, ಕ್ವಾಂಟಿಟಿ ಎಲ್ಲ ತಿಕ್ನೆಸ್ ಎಲ್ಲ ಕರೆಕ್ಟಾಗಿದೆ. ನನಗೆ ಜಾಸ್ತಿ ತೆಳುನೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ನಾನು ಮಾಮೂಲಿಯಾಗಿ ಮಾಡ್ಕೊತೀನಲ್ವ, ನನಗೆ ಯಾವ ಥರ ಬೇಕೋ ಆ ಥರ ನಾನು ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ, ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ನೀವು ಮಾಡಿಕೊಂಡ್ರೆ ಸಾಕು. ಸಾಂಬಾರು ಅಲ್ಟಿಮೇಟ್ ಆಗಿತ್ತು ಟೇಸ್ಟು. ಓಕೆ, ನಾನು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ನೆನೆಸ್ಕೊತಾ ಇರಿ, ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್ ಫ್ರೆಂಡ್ಸ್.